ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮಂಗಳವಾರದ ಬ್ಲಾಗ್ಸ್. ಸೊ ಪೂಜಾದ ಸಪ್ರೇಟ್ ಬ್ಲಾಗ್ಸ್ ಮಾಡೋಣ ಅಂತ ಇದ್ದೀನಿ. ಬೆಳ್ಳಿ ಮತ್ತು ಹಿತ್ತಾಳೆ ಸಾಮಾನುಗಳೆಲ್ಲ ತಿಕ್ಕಬೇಕು. ವಾರಕ್ಕೊಂದ್ಸತಿ ನಾನು ಕ್ಲೀನ್ ಮಾಡೋದು. ಬೆಳ್ಳಿ ಪಾತ್ರೆ ತಿಕ್ಕೋಕ್ಕೆ ನಾನು ರಂಗೋಲಿನ ಯೂಸ್ ಮಾಡ್ತೀನಿ. ಮಾಮೂಲಿ ರಂಗೋಲಿ ಬಾಗಿಲು ಮುಂದೆ ಹಾಕೋ ರಂಗೋಲಿನ ಯೂಸ್ ಮಾಡೋದು. ಬೆಳ್ಳಿ ಪಾತ್ರೆ ತಿಕ್ಕೋದು ಸಿಗುತ್ತೆ ಪೀತಾಂಬರಿ ಥರ, ಅದನ್ನು ಯೂಸ್ ಮಾಡಿದರೆ ಅಷ್ಟು ಕ್ಲೀನ್ ಆಗೋಲ್ಲ. ಇವಾಗ ಕ್ಲೀನ್ ಆಗುತ್ತೆ, ಒಂದು ವಾರನಷ್ಟೊತ್ತಿಗೆ ಮತ್ತೆ ಕಲೆ ಥರ ಆಗುತ್ತೆ. ಸೊ ಅದಕ್ಕಾಗಿ ನಾನು ಅದನ್ನು ಯೂಸ್ ಮಾಡಲ್ಲ. ರಂಗೋಲಿ ಹಾಕ್ಬಿಟ್ಟೆ ಕ್ಲೀನ್ ಮಾಡೋದು. ಹಿತ್ತಾಳೆ ಪಾತ್ರೆಗೆಲ್ಲ ಪೀತಾಂಬರಿ ಹಾಕಿ ಕ್ಲೀನ್ ಮಾಡ್ತೀನಿ. ಗೋಕಾ ಇಲ್ಲಿದ್ದೀನಿ, ಎಲ್ಲ ಕಡೆ ಹುಡ್ಕಾಡ್ತಾ ಇದೀಯ ನೀನು. ಎಲ್ಲ ಸಾಮಾನುಗಳು ತಿಕ್ಕಿಟ್ಟು ಬಂದಿದ್ದೇನೆ. ಒರೆಸಿಟ್ಟು ಯಾರೆಲ್ಲ ಆಟ ಮಾಡ್ತಾ ಇದ್ದಾನೆ, ಹಂಗಾಗಿ ಮಲಗಿಸ್ಬಿಟ್ಟು ನೀಟಾಗಿ ಪೂಜೆ ಮಾಡೋಣ ಅಂತ ಬಂದಿದ್ದೇನೆ. ಇವತ್ತು ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಎಲ್ಲನೂ ಔಟ್ಸೈಡ್ ಇಟ್ಟು ಕ್ಲೀನ್ ಮಾಡ್ತಾ ಇದ್ದೇನೆ. ಒಂದು ಸತಿ ಫಸ್ಟು ನೀರಲ್ಲಿ ಒದ್ದೆ ಬಟ್ಟೆ ಮಾಡಿ ಎಲ್ಲನೂ ಒರೆಸ್ಕೊಂಬಿಟ್ಟು ಆಮೇಲೆ ಒಣಗಿರೋ ಬಟ್ಟೆ ತೊಗೊಂಡು ಒರೆಸ್ತೀನಿ. ಫುಲ್ ಪೂಜಾ ರೂಮು, ಹೊರಗಡೆ ಕಿಟಕಿ, ಡೋರು ಎಲ್ಲನೂ ಒರೆಸ್ಕೋಬೇಕು. ಡೈಲಿ ಒರೆಸಲ್ಲ, ವಾರಕ್ಕೊಂದ್ಸತಿ ಒರೆಸ್ತೀವಿ. ಸೊ ಹಂಗಾಗಿ ತುಂಬ ಧೂಳಾಗಿರುತ್ತೆ. ನಮ್ಮ ಮನೆ ಹೊರಗಡೆ ಟಾರ್ ರೋಡ್ ಇಲ್ಲ, ಹಂಗಾಗಿ ಧೂಳು ಜಾಸ್ತಿನೇ ನಮ್ಮ ಮನೆ ಹತ್ರ. ನಮ್ಮ ಚಿಂಟು ಎದ್ದೇಳೋಷ್ಟೊತ್ತಿಗೆ ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಒಂದು 2 ಅವರ್ ಆಗುತ್ತೆ ಇವತ್ತು ಪೂಜೆ ಮಾಡೋದು. ಅಷ್ಟೊತ್ತಿಗೆ ದಿಶುನು ಬಂದುಬಿಡ್ತಾನೆ. ಫಸ್ಟು ದೇವ್ರ ಮನೆಯದೆಲ್ಲ ಸೆಟಪ್ ಮಾಡ್ಕೊಂಬಿಟ್ಟು ಅದನ್ನು ಕಂಪ್ಲೀಟಾಗಿ ಮುಗಿಸ್ತೀನಿ. ಆಮೇಲೆ ಹೊರಗಡೆದು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಫಸ್ಟು ಬೆಳ್ಳಿ ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಚೊಂಬಿಟ್ಟು ಅದ್ರ ಮೇಲೆ 5 ಎಲೆಗಳು ಇಡ್ತಾಯಿದ್ದೀನಿ. ಅದ್ರ ಮಧ್ಯೆ ಒಂದು ಹೂವು ಇಡ್ತೀನಿ. ಕೆಲವೊಬ್ಬರು ಕೆಲವೊಂದು ಥರ ಕಳಸನ ಇಡ್ತಾರೆ. ನಮ್ಮ ಮನೇಲಿ ಮತ್ತೆ ಇದೇ ಥರ ಮಾಡ್ತಾರೆ. ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಮ್ಮಮ್ಮನ ಮನೆಯಲ್ಲೆಲ್ಲ ಕಾಯಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ನಾವು ಕಾಯೆಲ್ಲ ಇಡಲ್ಲ, ಎಲೆ ಇಟ್ಬಿಟ್ಟು ಮೇಲೆ ಹೂವು ಇಡ್ತೀವಿ. ಅದಕ್ಕೆ ಅರ್ಶಿನ ಕುಂಕುಮ ಹಚ್ತೀವಿ ಅಷ್ಟೇ. ಹಾಗೆ ಕಳಸ ಖಾಲಿ ಬಿಡಬಾರ್ದು ಅಂತ ನೀರು ಹಾಕುವಾಗಲೇ ಒಂದು ಕಾಯಿನ ಹಾಕಿರ್ತೀನಿ ನಾನು. ಈಗ ದೀಪ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬತ್ತಿ ಎಲ್ಲ ಹಾಕಿ ಜೋಡಿಸಿಡ್ತೀನಿ. ಎಲ್ಲ ಕೊನೆಗೆ ದೀಪ ಹಚ್ಬಿಡ್ತೇವೆ. ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಬೇಕು. ನನ್ನ ಮಕ್ಳು ಇದ್ದಿದ್ರೆ ಮಾಡೋಕ್ಕೆ ಬಿಡೋಲ್ಲ. ಸೊ ಅವ್ರು ಮಲಗಿಸ್ಬಿಟ್ಟೆ ಮಾಡೋದು. ಒಬ್ಬನ ಸ್ಕೂಲಿಗೆ ಕಳಿಸಿ ಇನ್ನೊಬ್ಬನ ಮಲಗಿಸಿ ನಾನು ಮಾಡೋದು ಯಾವಾಗಲೂ ಮಂಗಳವಾರ ಪೂಜೆನ. ಇಲ್ಲಾಂದರೆ ಇಷ್ಟು ನೀಟಾಗಿ ಮಾಡೋಕ್ಕೆ ಬಿಡಲ್ಲ. ಸೊ ಇವಾಗ ದೇವ್ರ ಮನೆಯಿಂದೆಲ್ಲ ಪೂಜೆ ಮುಗೀತು. ಅರ್ಶಿನ ಕುಂಕುಮ ಎಲ್ಲ ಇಡಬೇಕು. ಇನ್ನು ಔಟ್ಸೈಡ್ ಮಾಡಬೇಕು ಹೋಗಿ. ಅರ್ಶಿನ ಕುಂಕುಮ ಒಂದು ತಟ್ಟೆಗೆ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರ ಮನೆಯಲ್ಲಿ ವಿಭೂತಿ ಮತ್ತು ಕುಂಕುಮನ ಹಚ್ತಾರೆ. ಇಲ್ಲಿ ನಮ್ಮ ಮನೇಲಿ ಫಸ್ಟು ಅರಿಶಿನ ಹಚ್ಬಿಟ್ಟು ಅದ್ರ ಮೇಲೆ ಕುಂಕುಮ ಹಚ್ತೀವಿ. ಅರಿಶಿನ ಅಂದರೆ ಅರಿಶಿನ ಅಲ್ಲ, ಗಂಧ. ಎಲ್ಲ ದೇವರಿಗೂ ಒಂದೊಂದು ಬೊಟ್ಟಿಟ್ಟು ಹಾಗೆ ಕಳಶಕ್ಕೆ, ಗಣೇಶನಿಗೆ, ನಮ್ಮ ಮನೆ ದೇವರು ಮಾಯಮ್ಮಂಗೆಲ್ಲ ಇಡ್ತಾಯಿದ್ದೀನಿ. ಈಗ ದೇವ್ರ ಮನೆಯದೆಲ್ಲ ಕಂಪ್ಲೀಟಾಗಿ ಮುಗೀತು. ಕೊನೆಗೆ ಬಂದು ದೀಪ ಹಚ್ಚಿದರೆ, ಕರ್ಪೂರ ಬೆಳಗಿದ್ರೆ ಮುಗೀತು. ನೀವು ಹೊರಗಡೆದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಹಳೆ ಹೂವೆಲ್ಲ ತೆಗ್ದಾಕಿ ಒಂದು ಬಟ್ಟೆಯಿಂದ ಒರೆಸಿ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಮುಡಿಸಿ ರಂಗೋಲಿ ಗಿಂಗೋಲಿ ಹಾಕ್ಬೇಕು ಹೊರಗಡೆ. ಫಸ್ಟು ದೇವ್ರ ಮನೆದವ್ರು ಮುಗಿದ್ಬಿಟ್ರೆ ಮುಗೀತು. ಆಮೇಲೆ ಮಕ್ಕಳಿದ್ಮೇಲೂ ಮಾಡ್ಕೋಬೋದು. ಇವಾಗ ದೇವ್ರ ಮನೆ ಬಾಗಿಲನ್ನೆಲ್ಲ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಬಾಗಿಲಿಗೆಲ್ಲ ಅರಿಶಿನ ಹಚ್ಚಿ ಆಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ಕುಂಕುಮನ ಹಚ್ತಾ ಇದ್ದೀನಿ. ನಾವು ದೇವ್ರ ಮನೆಗೆಲ್ಲ ದಿನ ಹಚ್ಚಲ್ಲ. ಪೂಜೆ ಮಾಡಿ ಎಲ್ಲ ಇದು ತೊಳೆದು ಬಿಡ್ದು ಯಾವಾಗ ಮಾಡ್ತೀನಿ ಅಂದರೆ ವಾರಕ್ಕೊಂದ್ಸತಿ ಮಾತ್ರ ಹಚ್ಚೋದು. ಇನ್ನು ಹೊರಗಡೆ ಎಲ್ಲ ಡೈಲಿ ಮಾಡ್ತೀನಿ. ದೇವ್ರ ಮನೆಯದೆಲ್ಲ ಕಂಪ್ಲೀಟ್ ಮುಗಿಸ್ತಿ. ಈಗ ಹಾಲಲ್ಲಿರೋದನ್ನು ಸ್ವಲ್ಪ ಒರೆಸ್ತಾ ಇದ್ದೀನಿ. ಒರೆಸ್ಬಿಟ್ಟು ಹಳೆ ಹೂಗಳೆಲ್ಲ ತೆಗ್ದಾಕಿ ಅರಿಶಿನ ಕುಂಕುಮ ಇಟ್ಟು ಹೊಸ ಹೂಗಳು ಇಡಬೇಕು. ಇಲ್ಲೇನು ದೀಪ ಹಚ್ಚಲ್ಲ, ನಾವು ಒಳಗಡೆ ಮಾತ್ರ ದೀಪ ಹಚ್ತೀವಿ. ಇನ್ನು ಹೊರಗಡೆ ಉಡ್ಡಿದೆಯಲ್ಲ, ಅದೇ ಕಾರಣಕ್ಕೆ ನಾವು ದೀಪ ಹಚ್ಚಲ್ಲ. ಸ್ಟಾರ್ಟಿಂಗ್ ಹಚ್ತಾ ಇದ್ವಿ, ಸ್ವಲ್ಪ ಸುಟ್ಟಂಗಾಗಿತ್ತು ಉಡ್ಡು, ಅದಕ್ಕೆ ಈಗ ಹಚ್ಚಲ್ಲ. ಒಳಗಡೆ ಮಾತ್ರ 2 ದೀಪನ ಹಚ್ಚಿರ್ತೀವಿ.
ಹೊರಗಡೆ ದೇವರಿಗೆ ಬರೀ ಅರಿಶಿನ ಕುಂಕುಮ ಇಟ್ಟು ಕಡ್ಡಿ ಬೆಳಗ್ತೀವಿ ಅಷ್ಟೇ. ಇನ್ನೇನು ಮಗ ಬರೋ ಟೈಮ್ ಆಯಿತು, ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸ್ತೀನಿ. ಹೂವೆಲ್ಲ ಕಟ್ ಮಾಡಿಕೊಂಡು ಎಲ್ಲ ದೇವರಿಗೂ ಹೂ ಇಡಬೇಕು. ಹೂವನ್ನ ಹೇಗೆ ಸ್ಟೋರ್ ಮಾಡೋದು ಅಂತ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ. ಯಾರೆಲ್ಲ ಟ್ರೈ ಮಾಡಿದಾರ ಕಮೆಂಟ್ ಮಾಡಿ. ನಾನು ಅದೇ ಥರ ಮಾಡೋದು. ಸೊ ಹೂ ಬಾಡೋಗಲ್ಲ, 15 ಡೇಸ್ 20 ಡೇಸ್ ಆದರೂ ಹಾಗೆ ಇರುತ್ತೆ. ನಾವು ಡೈಲಿ ತರ್ಸೋಕ್ಕಾಗಲ್ಲ ಅಂತ ಒಂದೇ ಸತಿ ಜಾಸ್ತಿ ತರಿಸಿಟ್ಕೊಂಡಿರ್ತೀನಿ, ಆ ಥರ ಮಾಡಿಟ್ಟಿರ್ತೀನಿ. ನಮ್ಮ ಮನೆ ಬಾಗಿಲು ಮೇಲ್ಗಡೆ ಒಂದು ಆಂಜನೇಯನ ಫೋಟೋ ಇದೆ, ಅದು ನನಗೆ ಎಟ್ಕಲ್ಲ. ಸೊ ಟೇಬಲ್ ಇಟ್ಕೊಂಡ್ಬಿಟ್ಟು ಅಲ್ಲಿ ಹೂ ಅರಿಶಿನ ಕುಂಕುಮ ಇಟ್ಟು ಹೂ ಇಡ್ತಾಯಿದ್ದೀನಿ. ಅದು ತುಂಬ ಹೈಟ್ ಇದೆ, ಮೇಲೆ ಹಾಕಿದ್ದಾರೆ. ಯಾವಾಗಲೂ ಮನೆ ಎಂಟ್ರೆನ್ಸಿಗೆ ಆಂಜನೇಯ ಇರಬೇಕಂತೆ, ಅಲ್ಲೇ ಹಾಕಿದ್ದೀವಿ ಅಂತ. ಅದಕ್ಕಾಗಿ ಮನೆ ಒಳಗಡೆದೆಲ್ಲನೂ ಕಂಪ್ಲೀಟಾಗಿ ಆಯಿತು. ಈಗ ಹೊರಗಡೆ ಬಾಗಿಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಬೇಕು. ಈಗ ಬಾಗಿಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ನೀರು ಕಲಿಸ್ಬಿಟ್ಟು ಹಚ್ತೀವಿ. ಅದಾದಮೇಲೆ ಕುಂಕುಮನ ಕಲಸಿ ಕುಂಕುಮನ 3 ಬಟ್ಟು ಹಚ್ಚಿ ಮಧ್ಯದಲ್ಲಿ ಗಂಧನ ಹಚ್ತೀನಿ. ಆಮೇಲೆ ಸ್ವಲ್ಪ ಸೈಡಲ್ಲಿ ರಂಗೋಲಿ ಹಾಕ್ತೀನಿ. ರಂಗೋಲಿ ಜಾಸ್ತಿ ಹಾಕಲ್ಲ, ಹಾಕಿದರೆ ನಮ್ಮ ಮಕ್ಕಳೆಲ್ಲ ಕೆಡಿಸ್ಬಿಡ್ತಾರೆ. ಹೂವು ಇಲ್ಲ ಕಿತ್ತಾಕೋದು, ತಿನ್ನೋದು ಆ ಥರ ಮಾಡ್ತಾರೆ. ಹಂಗಾಗಿ ಚಿಕ್ಕದಾಗಿ ರಂಗೋಲಿ ಹಾಕ್ತೀನಿ ಯಾವಾಗಲೂ. ನಾನು ಈ ಥರ ಮಾತ್ರ ಹಾಕೋದು ನಾನು ರಂಗೋಲಿ, ಜಾಸ್ತಿ ಹಾಕಿದರೆ ಕೆಡಿಸ್ಬಿಡ್ತಾರೆ ಅಂತ. ಇದನ್ನು ಬಿಡಲ್ಲ. ಈಗ ಎದ್ದ ಮೇಲೆ ನೋಡಿ ಫುಲ್ ಹಾಳು ಮಾಡಿಬಿಡ್ತಾರೆ. ಕಂಪ್ಲೀಟಾಗಿ ದೇವ್ರ ಮನೆ ಆವಾಗಲೇ ರೆಡಿ ಮಾಡಿಟ್ಟೋಗಿದ್ದೆ. ಈಗ ಸ್ವಲ್ಪ ದೀಪ ಹಚ್ಚಿ ದೇವ್ರ ಸಾಂಗ್ನ ಹಚ್ಚಬೇಕು. ಅದು ಕಲರ್ ಲೈಟ್ ಇದೆ, ಅದಕ್ಕೆ ಮೊದಲೇ ವಿಡಿಯೋ ತೆಗೆದೆ. ಕಲರ್ ಲೈಟ್ ಹಚ್ಚಿ ದೀಪ ಹಚ್ಚಿದ್ದೇನೆ. ಈಗ ದೇವರಿಗೆ ಕಡ್ಡಿ ಬೆಳಗ್ಗೆ ನಮಸ್ಕಾರ ಮಾಡಿ ಹೋಗ್ಬೇಕು. ಮಗನ ಟೈಮ್ ಆಯಿತು, ಮಗನ ಪಿಕಪ್ ಮಾಡೋಕ್ಕೆ. ಇನ್ನು ನಮ್ಮ ಚಿಂಟು ಮಲಗಿದ್ದಾನೆ, ಅದಕ್ಕೆ ಇಷ್ಟು ನೀಟಾಗಿ ಪೂಜೆ ಮಾಡೋಕ್ಕಾಯಿತು ಇವತ್ತು. ಇಲ್ಲಾಂದರೆ ಅಳ್ತಾ ಇರ್ತಾನೆ. ಅರ್ಜೆಂಟಾಗಿ ಪೂಜೆ ಮಾಡಿದರೆ ಮನಸ್ಸಿಗೆ ಸಮಾಧಾನ ಇರಲ್ಲ ಫ್ರೆಂಡ್. ಈ ಥರ ನೀಟಾಗಿ ಮಾಡಿದರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಚಿಕ್ಕ ಮಕ್ಕಳು ಇರೋದ್ರಿಂದ ಒಂದೊಂದು ಸತಿ ಅರ್ಜೆಂಟಲ್ಲಿ ಹಂಗೆ ದೀಪ ಹಚ್ಚಿರ್ತೀವಿ. ಮಕ್ಕಳು ಮಲಗಿದ್ದಾಗ ನೀಟಾಗಿ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿದ್ರೆ ಅದೇ ಥರ ಅಲ್ವಾ, ಮನೇಲಿ ಯಾರೂ ಎತ್ಕೊಳ್ಳಲ್ಲ ನಮ್ಮ ಪಾಪುನ. ಇದು ನಮ್ಮ ಕಂಪ್ಲೀಟ್ ದೇವ್ರ ಮನೆ ಪೂಜಾ ಡೆಕೋರೇಷನ್ ಹೇಗಿದೆ ಕಮೆಂಟ್ ಮಾಡಿ. ನಮ್ಮ ಚಿಂಟು ಇನ್ನೂ ಮಲಗಿದ್ದಾನೆ. ಸೊ ಈಗ ದಿಶುನ್ ಟೈಮ್ ಆಯಿತು, ಪಿಕಪ್ ಮಾಡೋಕ್ಕೆ ಹೋಗಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ಹೀಗೆ ವಾಚ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.